ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಸಿಎಂ ಸಾಹೇಬರು ಇಲ್ಲಿ ಅಭ್ಯರ್ಥಿ ಪರ ಮಾತಾಡಲೇಬೇಕಾಗತ್ತೆ. ಈಗ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಇಡೀ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀನಿ. ನೀವು ನೋಡ್ತಿರೋ ಹಾಗೆ ಇದು ಆಜಾದ್ ನಗರ ಅಂತಂದ್ಬಿಟ್ಟು ಇಲ್ಲಿ ನಮ್ಮ ಏನು ಮುಸ್ಲಿಂ ಮತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಜಾಗ. ಇಲ್ಲಿ ಪ್ರತಿಯೊಂದು ಗಲ್ಲಿನಲ್ಲೂ ಕೂಡ ಇವನ್ನ ಮುಸ್ಲಿಮ್ಸ್ ಯೂತ್ ಇರ್ಬೋದು, ಬೇರೆಯವರು ಇರ್ಬೋದು, ಎಲ್ಲರೂ ಕೂಡ ಅಭೂತಪೂರ್ವ ಒಂದು ಸ್ಪಂದನೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾನೇ ಗೆಲ್ಲುವ ವಿಶ್ವಾಸ ನನಗೆ ಬಲವಾಗಿದೆ. ನಿಮ್ಮ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲೋ ಒಂದ್ ಕಡೆ ನೀವು ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ನಿಮ್ಮನ್ನ ಭೇಟಿಯನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಬಿಜೆಪಿ ಬೆಂಬಲಿತವಾಗಿ ನೀವು ಸ್ಪರ್ಧೆಯನ್ನ ಮಾಡಿದ್ರಿ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮತವನ್ನ ಹಾಕಬಾರ್ದು, ಕಮ್ಯುನಿಟಿ ಸಮುದಾಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತವನ್ನು ಹಾಕಬೇಕು ಅನ್ನೋ ಮಾತನ್ನ ಇವತ್ತು ಕುರುಬ ಸಮಾಜದ ಸಭೆಯಲ್ಲಿ ಹೇಳಿರುವಂತದ್ದು ಮುಖ್ಯಮಂತ್ರಿಗಳು. ಅಲ್ಲ, ಅದು ಪೊಲಿಟಿಕಲ್ ಸ್ಟ್ರಾಟಜಿ ಅಂತಂದು. ಈಗ ಸಿಎಂ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಅವ್ರ ಅಭ್ಯರ್ಥಿ ಪರ ಮತ ಯಾಚನೆ ಮಾಡಲೇಬೇಕಾಯ್ತು. ಎರಡನೇದು, ಈಗ ನನ್ನ ದಾವಣಗೆರೆ ಲೀಡರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಂಗೆ, ಅಂದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ, ಜಿ.ಬಿ. ವಿನಯ್ ಕುಮಾರ್ನ ಸೋಲ್ಸಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಅಂದ್ರೆ ಜಿ.ಬಿ. ವಿನಯ್ ಕುಮಾರ್ ಇದೆ ಟಫ್ ಕಾಂಪಿಟೇಟರ್ ಅನ್ನೋದು ಅಕ್ನಾಲೇಜ್ಮೆಂಟ್ ಅಂತ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಆಶೀರ್ವಾದ ಮಾಡಿದಾರೆ ಅಂತ ನನಗೆ ಸಂತೋಷ ಆಯ್ತು. ಜಿ.ಬಿ. ವಿನಯ್ ಕುಮಾರ್ ಈ ರೇಂಜ್ಗೆ ದೊಡ್ಡ ಮಟ್ಟ ಶಕ್ತಿ ಸಾಧಿಸಿದ್ದಾರೆ ಹೇಗೆ ಅಂತ ಸಹಜವಾಗಿಯೇ ಇಷ್ಟು ಮಟ್ಟಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲೋ ಒಂದು ಕಡೆ ಆತಂಕ ಮೂಡಿಸ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಭಾಗದ ಪ್ರಬಲವಾದಂತಹ ನಾಯಕರು ಅಂತಹ ಒಂದು ಅಭ್ಯರ್ಥಿಗೆ ಈ ರೀತಿಯಾಗಿ ಒಂದು ರೀತಿ ಶಾಕ್ ಕೊಡ್ತಾರೆ ಅಂದ್ರೆ ಹೇಗೆ ಸಾಧ್ಯ ಈ ರೀತಿ ಅಂತ? ಇಲ್ಲಿ ಜನಗಳಲ್ಲಿ ಒಂದು ಅಸಮಾಧಾನ ಮುಂಚೆಯಿಂದನೇ ಇತ್ತು. ಅವರಿಗೆ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ನಾಯಕನ ಒಂದು ಏನಂತೀರಿ ಹುಡುಕಾಟದಲ್ಲಿದ್ರು. 30 ವರ್ಷದಿಂದ ಕೇವಲ ಶಾಮನೂರ್ ಕುಟುಂಬ, ಜಿ.ಎಂ. ಸಿದ್ದೇಶ್ವರ್ ಕುಟುಂಬ ಬೇರೆಯವರಿಗೆ ಒಂದು ಅವಕಾಶ ಕೊಡದೇ ಇರೋ ತರ ಒಂದು ರಾಜಕಾರಣ ಮಾಡ್ತಾ ಇದ್ರು. ಎರಡನೇದಾಗಿ ನನ್ನ ಹಿನ್ನೆಲೆ, ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದು. ಪ್ರತಿಯೊಬ್ಬ ಯೂತ್, ಜಾತಿ ಧರ್ಮ ಎಲ್ಲ ಪಕ್ಷಾತೀತವಾಗಿ ಪ್ರತಿಯೊಬ್ಬರಿಗೂ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದು ಶಿಕ್ಷಣದ ಬಗ್ಗೆ ಅಪಾರ ಒತ್ತು ಕೊಡ್ತಿರೋದು ಎಲ್ಲರಿಗೂ ಇಷ್ಟ ಆಗಿದೆ. ಆಮೇಲೆ ಕಳಂಕರಹಿತ ವ್ಯಕ್ತಿತ್ವ, ಪ್ರಾಮಾಣಿಕವಾಗಿದ್ದೀನಿ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಸೊ ರಾಜಕಾರಣದಲ್ಲಿ ಸ್ವಲ್ಪ ಧೈರ್ಯ ತೋರಿಸಿದ್ದೀನಿ, ನಾಯಕತ್ವ ಗುಣ ಇದೆ. ಇದೆಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಐ ಥಿಂಕ್ ಅದಕ್ಕೆ ಪಾಪ್ಯುಲರ್ ಆಗಿರೋದು. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದನೂ ಇದೆ, ಅದನ್ನು ಅಕ್ನಾಲೇಜ್ ಮಾಡಲೇಬೇಕು. ಅವರು 1 ವರ್ಷ ನಾನು ಬೆಳೆಸಿದಾರೆ ಅಂತ ಹೇಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಹೇಳಿದರೆ, ನಾನು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿದೆ, ಆದ್ರೆ ಒಪ್ಪಿಲ್ಲ, ಬಂಡವಾಗಿ ಸ್ಪರ್ಧೆ ಮಾಡಿದ್ದಾರೆ ಅಂತ. ಇಷ್ಟು ಮಟ್ಟಿಗೆ ಜನರನ್ನ ಸಂಪಾದನೆ ಮಾಡೋದು ಹೇಗೆ ಅಂತ ಸಹಜವಾಗಿನ ಜನರು ಈಗ ನೋಡ್ತಾರೆ. ವಿನಯ್ ಕುಮಾರ್ ಈ ರೇಂಜ್ಗೆ ಬೆಳೆದಿದ್ದಾರೆ. 605 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ, ಸುಮಾರು 900 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಪಾದಯಾತ್ರೆ ಮೂಲಕ 300, ಆಮೇಲೆ ಡೈಲಿ ಪ್ರವಾಸದಲ್ಲಿ 600 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ. ಅಂದ್ರೆ ನಾನು ಮನೇಲಿ ಕೂತಿಲ್ಲ, ನಾನು ಗ್ರಾಸ್ ರೂಟ್ ಲೆವೆಲ್ ಹೋಗಿ ರಾಜಕಾರಣ ಮಾಡಿ ಅಲ್ಲಿ ಜನಗಳು ಸಮಸ್ಯೆ ಅರ್ಥಕೊಂಡು ಜನಗಳ ಜೊತೆ ಸಂವಾದ ಮಾಡಿ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರೋದ್ರಿಂದ ನನ್ನ ಹೆಸರು ಈಗ ನೀವು ಹೇಳಿರೋ ತರ ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಅಭ್ಯರ್ಥಿಗೆ ಸ್ವಲ್ಪ ಏನಾದರೂ ಆತಂಕ ಇದೆ ನಿಮ್ಮ ಸ್ಪರ್ಧೆಯಿಂದಾಗಿ? ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಸಭೆ ಮಾಡಿ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಇಲ್ಲ ಒಂದ್ ಕಡೆ ಎಲ್ಲರೂ ಕೂಡ ನಾನ್ ಗೆದ್ದಂತೆ, ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರೆ ನಾನೇ ಗೆದ್ದಂತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಅಲ್ಲ, ಸ್ವಲ್ಪ ಅಲ್ಲ, ಜಾಸ್ತಿನೇ ಆತಂಕ ಇದೆ ಕಾಂಗ್ರೆಸ್ ಅಭ್ಯರ್ಥಿಗೆ. ಅದಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರಂಥದ್ದು. ಸೊ ಹಾಗಾಗಿ ಅವ್ರಿಗೆ ಸೋಲುವ ಭೀತಿ ಇರೋದ್ರಿಂದ, ಹಾಗಾಗಿ ಇಬ್ಬರಿಗೂ ಭೀತಿ ಇದೆ. ಬರೀ ಕಾಂಗ್ರೆಸ್ ಅಷ್ಟೆಲ್ಲ, ಬಿಜೆಪಿಗೂ ಸೋಲಿನ ಭೀತಿ ಇದೆ. ಬಿಜೆಪಿಯವರು ಕೂಡ ಬಿಜೆಪಿ ಲೋಕಲ್ ಲೀಡರ್ಸ್ಗೆ ಎದುರಿಸ್ತಾ ಇದ್ದಾರೆ, ನೀವು ವಿನಯ್ ಕುಮಾರ್ ಜಿ ಪಿ ಹತ್ರ ಯಾಕೆ ಹೋಗ್ತಾ ಇದ್ದೀರಿ ಅಂತ. ಯಾಕಂದ್ರೆ ಎರಡೂ ಪಕ್ಷದವರು ಯಾರು ನನ್ನನ್ನು ಇಷ್ಟಪಟ್ಟಿದ್ದಾರೆ ಅವರೆಲ್ಲ ಬರ್ತಾ ಇರೋದ್ರಿಂದ ಇಬ್ಬರಿಗೂ ಭಯ ಇದೆ. ಸೊ ಇಲ್ಲಿ ವಿನಯ್ ಕುಮಾರ್ ಗೆಲುವು ಅಂತಂದು ಇಂಡೈರೆಕ್ಟ್ ಆಗಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇಬ್ಬರು. ನಮಗೆ ಯಾವ ಮಾತುಗಳು ಕೈ ಹಿಡಿತೇವೆ ಅನ್ನೋದು ವಿಶ್ವಾಸ ಇದೆ. ನೀವು ಸಾಲದಕ್ಕೆ ಕುರುಬ ಸಮಾಜದ ಪ್ರಬಲ ನಾಯಕರಾಗಿದ್ದೀರಿ, ಒಂದಷ್ಟು ಸಂಘಟನೆ ಮಾಡಿದ್ದೀರಿ. ಹೀಗಾಗಿ ಇದನ್ನು ನೋಡೋದಾದ್ರೆ ಇಲ್ಲ, ನನಗೆ ಬರೀ ಕುರುಬ ಮತ ಅಲ್ಲ, ಈ ಎಂಟೈರ್ ಐಯಿಂದ ಮತ ಕೈ ಹಿಡಿತದೆ. ಪ್ಲಸ್ ಪಂಚಮಸಾಲಿಯವರ ಮತ, ಆಮೇಲೆ ಯೂತ್ ಅಂದ್ರೆ ಎಲ್ಲಾ ಜಾತಿ ಎಲ್ಲಾ ವರ್ಗದ ಯೂತ್, ಅವರು ಮುಸ್ಲಿಮ್ಸ್ ಇರ್ಬೋದು, ಸಾದರ್ ಲಿಂಗಾಯತ್ ಇರ್ಬೋದು, ನೊಣಬ ಇರ್ಬೋದು, ಪ್ರತಿಯೊಬ್ಬರು ಕೂಡ ಕೈ ಹಿಡಿತಾರೆ. ಎರಡು ಕುಟುಂಬಗಳ ಮಧ್ಯೆ ಸೆಣಸಾಟದಲ್ಲಿ ವಿನಯ್ ಕುಮಾರ್ ಅಂತಿಮವಾಗಿ ಎಷ್ಟೊಂದರಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ನಾನು ನನ್ನ ಮೆರಿಟ್ ಮೇಲೆ, ನನ್ನ ಒಂದು ಕಾರ್ಯತಂತ್ರದ ಮೇಲೆ, ನನ್ನ ಚಟುವಟಿಕೆ ಮೇಲೆ, ನನ್ನ ವ್ಯಕ್ತಿತ್ವದ ಮೇಲೆ ಗೆಲ್ತೀನಿ. ಅವರಿಬ್ಬರು ಜಗಳ, ಅವರಿಬ್ಬರು ಸೆಣಸಾಟ ಅವರೇ ಬಿಟ್ಟದ್ದು. ಇಲ್ಲಿ ಇಂಡಿವಿಜುವಲ್ ನನ್ನೊಂದು ಅಜೆಂಡಾ, ಅಭಿವೃದ್ಧಿ ಪರ ಅಜೆಂಡಾ ಏನಿದೆಯಲ್ಲ ಅದನ್ನ ಜನಗಳ ಮುಂದೆ ತಗೊಂಡು ನಾನು ಈ ಎಲೆಕ್ಷನ್ ಗೆಲ್ತಾ ಇದ್ದೀನಿ. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಇಷ್ಟು ವಿನಯ್ ಕುಮಾರ್ ಅವರ ಮಾತು. ಗೆಲ್ಲುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡು ಕುಟುಂಬಗಳ ಮಧ್ಯೆ ಕೂಡ ನಾನು ಸೆಣಸಾಟವನ್ನ ಮಾಡಿ ಅಂತಿಮವಾಗಿ ನಾನು ಗೆಲ್ತೇನೆ ಅನ್ನೋದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ದಾವಣಗೆರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.